ആദ്യം നമ്മൾ മാരാരി ബീച്ചിൽ പോവും. ഒരു ഐലൻഡ് ഉണ്ട്, ഐലൻഡ് ಪಾರ್ಕ್. ಸೊ ಇವಾಗ ನಾವು ಬೋಟ್ ಹೌಸ್ ಇಂದ 9 o'clock ಚೆಕ್ಔಟ್ ಆದ್ವಿ. ನೆಕ್ಸ್ಟ್ ಇವಾಗ ನಾವು ಹೋಮ್ ಸ್ಟೇ ಬುಕ್ ಮಾಡಿದ್ವಿ ಬೀಚ್ ಸೈಡ್. ಸೊ ಅಲ್ಲಿ ಹೋಗ್ಬೇಕು. ಅದಕ್ಕೂ ಮುಂಚೆ ಅದು 3 kilometers ಆದ್ಮೇಲೆ ಟೆಂಪಲ್ ಬರ್ತೈತಿ. ಸೊ ಆ ಟೆಂಪಲ್ ನೋಡ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ 3 kilometers ಬೀಚ್ ಸ್ಟೇ ಬರ್ತೈತಿ. ಸೊ ಅಲ್ಲಿ ಹೋಗ್ಬೇಕು. ಇವಾಗ ಟೆಂಪಲ್ಗೆ ಹೋಗಿ ಅದಾದ್ಮೇಲೆ ಹೋಗುನಂತ. ಬರ್ರಿ ಟೆಂಪಲ್ ಯಾವ ತರ ಐತಿ ಅಂತ ತೋರಿಸ್ತೀನಂತ. ಬೋಟ್ ಹೌಸ್ ಇಂದ ಟೆಂಪಲ್ ಕರ್ಕೊಂಡು ಹೋಗಿ ಅದಾದ್ಮೇಲೆ ಟೆಂಪಲ್ ಇಂದ ನಾವು ಬೀಚ್ ಸ್ಟೇ ಏನ್ ಮಾಡಿದ್ವಲ್ಲ ಅಲ್ಲಿ ಕರ್ಕೊಂಡು ಹೋಗಾಕ 250 rupees ನಮ್ಗ ಚಾರ್ಜ್ ಮಾಡಿದ್ರು. ಸೊ ಇದೆ ನೋಡ್ರಿ ಬ್ಯಾಕ್ ವಾಟರ್ ಸಮೇತನೇ ಹೊಂಟಿವಿ. ರೋಡ್ ಬಾಜುನ ಬ್ಯಾಕ್ ವಾಟರ್ ಐತಿ. ಸೊ ನಮ್ಮ ಕಡೆ ಆಟೋ ಚಾರ್ಜ್ ಕಂಪೇರ್ ಮಾಡಿದ್ರೆ ಭಾಳ ಕಡಿಮೆ. ಯಾಕಂತಂದ್ರೆ ಇಲ್ಲಿಂದ ಬೋಟ್ ಹೌಸ್ ಇಂದ ನಮ್ದು ಬೀಚ್ ಹೋಮ್ ಸ್ಟೇನೇ 5.5 kilometer ಐತಿ. ಸೊ ಅದಕ್ಕೆ 2,500 ರೂಪಾಯಿ ತೊಗೊಂಡಿದ್ದಾರೆ ಅವರು. ನಮ್ಮ ಕಡೆ ಆಗಿದ್ರೆ ಮಿನಿಮಮ್ ಇಲ್ಲ ಅಂದ್ರೆ 300-350 ರೂಪಾಯಿ ತೊಗೊತಿದ್ರು. ಸೊ ಅಲ್ಪಿ ಒಳಗೆ ಬೈಕ್ ರೆಂಟ್ ಮಾಡೋಕ್ಕಿಂತ ಆಟೋನೇ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಬೈಕ್ ರೆಂಟ್ ಆಲ್ಮೋಸ್ಟ್ ಮಾಡ್ಕೊಂಡು ಹೋಗ್ಬೇಡ್ರಿ. ಬೈಕ್ ರೆಂಟ್ಗಿಂತ ಆಟೋ ಕಂಪೇರ್ ಮಾಡಿದ್ರೆ ಭಾಳ ಬೆಸ್ಟ್ ಆಗ್ತೈತಿ. ಬೈಕ್ ರೆಂಟ್ ಆಲ್ಮೋಸ್ಟ್ 700-800 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದು ಭಾಳ ಕಾಸ್ಟ್ಲಿ ಆಗ್ತೈತಿ. ಆಮೇಲೆ ಅಷ್ಟೊಂದು ದೂರ ಡಿಸ್ಟೆನ್ಸ್ ನಿಮ್ಗೆ ಹೋಗೋದಿರೋದಿಲ್ಲ. ಸೊ ಇಬ್ರು ಬಂದಿರಿ ಅಂತಂದ್ರೆ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಹೋಗಕ್ಕೆ ಆಟೋ ಭಾಳ ಬೆಸ್ಟ್ ಅಂತ ಚೀಪ್ ಆಗ್ತೈತಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ದೇವಿ ರಾಜರಾಜೇಶ್ವರಿ ಟೆಂಪಲ್. ಸೊ ನಾವಿವಾಗ ಜಸ್ಟ್ ಆಟೋ ತಗೊಂಡ್ ಬಂದೀವಿ. ನಾವಿಲ್ಲಿ ಆಟೋ ಅಲ್ಲಿ ಪಾರ್ಕ್ ಮಾಡೈತಿ. ನೆಕ್ಸ್ಟ್ ಇದು ಬೈಕ್ ಪಾರ್ಕಿಂಗ್ ಐತಿ. ಸೊ ಇದು ಎಂಟ್ರೆನ್ಸ್ ಐತಿ. ಈ ಕಡೆ ಇಂತನ ಬರುದು. ಇದು 3 kilometer ಐತಿ ಆಲ್ರೆಡಿ ನಾ ಹೇಳ್ದಂಗ. ಆಮೇಲೆ ಟೆಂಪಲ್ ಬಂದು ಈ ಸೈಡ್ ಐತಿ. ಸೊ ಇವಾಗ ಟೆಂಪಲ್ ನೋಡ್ಕೊಂಡ್ ಬರೋಣಂತ. ಆಲ್ಮೋಸ್ಟ್ ಆಲ್ ಒಳಗಡೆ ಅಲೋ ಇರಂಗಿಲ್ಲ ವಿಡಿಯೋ ಫೋಟೋ ಏನು. ಬಟ್ ಹೊರಗಡೆ ಸರೌಂಡಿಂಗ್ ಯಾವ ಥರ ಐತಿ ಏನು ಆಮೇಲೆ ಟೈಮಿಂಗ್ಸ್ ಏನು ಪ್ರತಿಯೊಂದನ್ನು ಈ ವಿಡಿಯೋನಾಗ ಇರ್ತೈತಿ. ಸೊ ನೋಡ್ರಿ ಬರ್ರಿ ಇವಾಗ ಟೆಂಪಲಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಸೊ ಆ್ಯಕ್ಚುಲಿ ಏನಂದ್ರೆ ಚಪ್ಪಲಿ ಹಾಕ್ಕೊಂಬಂದಿಟ್ಟಿದ್ವಿ. ಅಲ್ಲೆಲ್ಲಿ ಇಡಾಕ ಜಾಗ ಕಾಣಿಸ್ಲಿಲ್ಲ. ಅದ್ರ ಸಂಬಂಧ ಇಲ್ಲೇ ಇಟ್ಟು ಹೋಗ್ಬೇಕು. ಇರ್ಬೋದಲ್ಲೇ ಬಟ್ ನಂಗೆ ಕಾಣಲಿಲ್ಲ. ಹೋಗು ನಡ್ರಿ ಇವಾಗ ಈ ಸೈಡ್ ಅಂತನ ಹೋಗೋಣ. ಹಾಂ ನೋಡೋಣ. ಒಂದೇ ಟೆಂಪಲ್ ಇಲ್ಲ, ಬಹಳಷ್ಟು ಟೆಂಪಲ್ಗಳು ಅದಾವ ಒಳಗಡೆ. ಹಾಂ ಹಾಂ ಇದೆಲ್ಲ ತಮಿಳ್ ಅಲ್ಲ, ಮಲಯಾಳಂ. ಇಲ್ಲಿ ನೋಡ್ರಿ ಮಲಯಾಳಂನಾಗ ಬರ್ತಾರ. ನಂಗಂತೂ ಏನೂ ಅರ್ಥ ಆಗತ್ತಿಲ್ಲ. ಕೆಳಗಡೆ ಏನು ಬರ್ದಾರ ಅದನ್ನ ನೋಡ್ಕೊಂಡು ನಾವು ತಿಳ್ಕೊಳ್ಳೋದೆ. ಸೊ ಇಲ್ಲೇ ಟೆಂಪಲ್ ಐತೆ ನೋಡ್ರಿ. ಜಾಗ ಮಾತ್ರ ಮಸ್ತ್ ಐತಿ, ಬ್ಯೂಟಿಫುಲ್ ಆಗೈತಿ, ಪೀಸ್ಫುಲ್ ಆಗೈತಿ. ಪಾರಿವಾಳ ಅದಾವ ನೋಡಿ ಎಷ್ಟು ಚಂದ ಕುಂತಾವು. ನೆಕ್ಸ್ಟ್ ಇವಾಗ ಟೆಂಪಲ್ಲಿಗೆ ಅಲೋ ಮಾಡ್ಬೋದು ಅನ್ಕೋತೀನಿ ನಾನು. ಯಾರೂ ಏನೂ ಅನ್ನಕತ್ತಿಲ್ಲ. ಆಮೇಲೆ ಎಲ್ಲೂ ಏನೂ ಬರ್ದಿಲ್ಲ. ನಮ್ಗೆ ಗೊತ್ತಾಗೋದಿಲ್ಲ. ಬೈದ್ರಂದ್ರೆ ಬೈದು ನಮಗೂ ಗೊತ್ತಾಗಲ್ಲ. ಏನಂದಿಲ್ಲ ಅಂತ ಅನ್ಕೊಂಡು ಹೋಗೋಣಂತ ಸುಮ್ಮನೆ. ಬರ್ದಾರನ್ರಿ ಎಲ್ಲಾರ ಬೋರ್ಡ್ ಹಾಕ್ಯಾರ. ಇಲ್ಲೇ ಒಂದು ದೊಡ್ಡ ಟೆಂಪಲ್ ಐತಿ. ಆ್ಯಕ್ಚುಲಿ ಇದು ಮೇನ್ ಟೆಂಪಲ್ ಅನ್ನಿಸ್ತೈತಿ. ಇವೆಲ್ಲ ಸೈಡಿಗೆ ಇರ್ತಾವೆ ನೋಡ್ರಿ, ದೇವ್ರ ಗಣಪತಿ ಆಗಿರಲಿ ಈ ಥರ. ಸೊ ಇದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಂತ. ಒಳಗಡೆ ಹೋಗೋಣ ಬರ್ರಿ, ಕಾಣಿಸ್ತೈತಿ ಇಲ್ಲಿ. ಇಲ್ಲೇ ಎಷ್ಟು ಮಸ್ತ್ ಮಸ್ತ್ ಪಾರಿವಾಳಗಳು ಅದಾವೆ ನೋಡ್ರಿ. ಎಷ್ಟೊಂದು ಇದಾವೆ, ಮಸ್ತ್ ಅನ್ಸತ್ತವಲ್ಲ. ಎಲ್ಲವೂ ಒಂದೇ ಕಡೆ ಅದಾವ. ನೆಕ್ಸ್ಟ್ ಇಲ್ಲಿ ಒಂದಿಷ್ಟು ಟೆಂಪಲ್ ಇದಾವು ಸಣ್ಣ ಸಣ್ಣ. ಸೊ ಅವನು ನೋಡೋಣಂತೆ ಬರ್ರಿ ಹೋಗೋಣ. ಸೊ ಮೇನ್ ಟೆಂಪಲ್ ಒಳಗಡೆ ವಿಡಿಯೋ ಮಾಡೋಕೆ ಅಲೋವಿಲ್ಲ, ಹಾಗಾಗಿ ವಿಡಿಯೋ ಮಾಡಲಿಲ್ಲ ನಾವು. ಇಲ್ಲೂ ಮಾತ್ರ ಭಾಳಷ್ಟು ಟೆಂಪಲ್ಗಳದಾವ. ಸೊ ಅಲ್ಲಿ ಫಸ್ಟಿಗೆ ಬರೋದು ಅಯ್ಯಪ್ಪ ಸ್ವಾಮಿದು, ಆಮೇಲೆ ನೆಕ್ಸ್ಟು ಶ್ರೀ ಮುರುಗನ್ ಟೆಂಪಲ್ಲು. ಇಲ್ಲಿ ನಾಗಪ್ಪನ ಗುಡಿ ಐತಿ, ಆಮೇಲೆ ನವಗ್ರಹಗಳದ ಗುಡಿ ಐತಿ, ಕೃಷ್ಣನ ಗುಡಿ ಐತಿ. ಎಲ್ಲ ಗುಡಿಗಳು ಒಂದೇ ಕಡೆ ಅದಾವ, ಹೌದಿಲ್ಲ? ಚೆನ್ನಾಗೈತಿ ಈ ಟೆಂಪಲ್. ಇದು ಫೇಮಸ್ ಟೆಂಪಲ್ ಅಂತ ಇಲ್ಲಿ. ಇನ್ ಕೇಸ್ ನೀವು ಅಲಿಪಿಗೆ ಬಂದ್ರಿ ಅಂತಂದ್ರೆ ಈ ಟೆಂಪಲ್ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಅಲಿಪಿದೆ ಫೇಮಸ್ ಟೆಂಪಲ್ ಇದು. ಇವಾಗ ಆಟೋದವ್ರು ವೇಟ್ ಮಾಡತ್ತಾರ, ಜಲ್ದಿ ಹೋಗೋಣ ಬರ್ರಿ. ಬಾಜುನೇ ಮತ್ತೆ ಇನ್ನೊಂದು ಟೆಂಪಲ್ ಐತಿ. ಕಾಯಿ ಹೊಡಿ ಪ್ಲೇಸ್. ಏನ ಕಾಯಿ ಹೊಡಿತಾರಲ್ಲ ಆ ಪ್ಲೇಸ್. ಕಾಯಿ ಹೊಡಿಯೋದೇನ ಇದು? ನಾನು ಬಾಡಿಗೆ ಮಾಡಿ ನೋಡಕತ್ತಿದ್ದೆ. ಕಾಯಿ ಹೊಡೋ ಪ್ಲೇಸ್. ಟೆಂಪಲ್ ಮಾತ್ರ ಭಾಳ ಚಂದ ಐತಿ. ಇಲ್ಲಿ ಬಂದ್ರೆ ಮಾತ್ರ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ.
ಯಾಕೆ ಗಣಪತಿ ಗುಡಿ ಇಲ್ಲಲ್ಲ ಅಂತ ವಿಚಾರ ಮಾಡ್ತಿದ್ದೆ. ಇಲ್ಲದ ನೋಡ್ರಿ ಗಣಪತಿ ಗುಡಿ ಕೊನೆಗೂ ಟೆಂಪಲ್ ಲೆಫ್ಟ್ ಸೈಡಿಗೆ ಬರ್ತೈತಿ. ಈ ಸೈಡಿಂದ ನೋಡಿದ್ರೆ ಇದೇ ಲಾಸ್ಟ್ ಗುಡಿ ನಾವು ನೋಡ್ತಾರೆ. ಅದಕ್ಕೆ ಗಣಪತಿ ಇಲ್ಲಂಗ ಯಾವ ಗುಡಿನೂ ಇಲ್ಲ ಅನ್ಸುತ್ತೆ. ಎಂಟ್ರೆನ್ಸ್ ಆದ ಕೂಡ ಮರಾನು ಒಂದೆಷ್ಟು ದೊಡ್ಡದೈತೆ ನೋಡ್ರಿ. ಮೊಬೈಲ್ ಒಳಗೆ ಸಾಲು ಹೊಲ್ತದೆ 0.5 ಡಮ್ ಇಷ್ಟು ದೊಡ್ಡದೈತೆ 0.5. ಸೊ ನಾವು ಟೆಂಪಲಿಂದ ಏನು ಆಟೋ ಮಾಡ್ಕೊಂಡು ಬಂದಿದ್ವಲ್ಲ ಅವ್ರದ್ದು ಡೇ ಟೂರ್ ಪ್ಯಾಕೇಜ್ ಐತಂತ. ಅವ್ರು ಮಲಯಾಳಿ ಒಂದ್ಸಲ ಹೇಳ್ತಾರೆ ಮಲಯಾಳಿ ಭಾಷೆ ಒಳಗೆ ಕೇಳ್ರಿ. ಫೈಸಲ್ ಬಾಯ್ ಅಂತೀವ್ರಿ ಹೆಸರು. സർ ബോലി ഭയ്യ ആദ്യം നമ്മൾ മാരാരി ബീച്ചിൽ പോവും. ഒരു ഐലൻഡ് ഉണ്ട്, ഐലൻഡ് പാർക്ക്, പിന്നെ എലിഫന്റ് റൈഡ് ഉണ്ട്, ടയർ മ്യൂസിയം ഉണ്ട്, ആലപ്പുഴ രവി കർണാകരം മ്യൂസിയം രണ്ടാമത്തതാണ്. ഇപ്പോൾ അത് കഴിഞ്ഞ ആലപ്പുഴ ബീച്ച് ലൈറ്റ് ഹൗസ് രാവിലെ 9 മണിക്ക് പോയി വൈകിട്ട് ചാനന്തര എന്ന് പറയുക വൈകുന്നേരം 5 മണിക്ക് പാക്കേജ് മുടിയും. ರೇಟ್ ಕಿತ್ನಾ ರೈಟ್ 1500 ರೂಪ. ಸೊ ಅವರು ಮಲಯಾಳಂ ಒಳಗೆ ಹೇಳಿದ್ರು, ನಾನು ಕನ್ನಡದವ್ರು ಹೇಳ್ತೀನಿ. ಅವರು 1 ಡೇ ಟೂರ್ ಪ್ಯಾಕೇಜ್ ಇರ್ತಾರೆ ಲಿಪಿ ಒಳಗಡೆ. ಅದು ಮಾರ್ನಿಂಗ್ 9 ಇಂದ ಈವ್ನಿಂಗ್ 5 ವರೆಗೂ ಇರ್ತೈತಂತ. ಸೊ ಅವರು ಅಲ್ಲಿ ತೋರಿಸುವಂಥ ಪ್ಲೇಸಸ್ ಯಾವಪ್ಪ ಅಂತಂದರೆ ಅಲಿಪಿ ಬೀಚು, ಅದಾದಮೇಲೆ ಲೈಟ್ ಹೌಸು, ಆಮೇಲೆ ಮರಾರಿ ಬೀಚು, ಕಾಯರ್ ಮ್ಯೂಸಿಯಮ್ಮು, ಎಲಿಫೆಂಟ್ ರೈಡು, ರೇವಣಾಪುರಂ ಮ್ಯೂಸಿಯಮ್ಮು, ಎಲೆಮಾನ್ ಪರಮಂಡಲು, ಐಲ್ಯಾಂಡು, ಇವಿಷ್ಟು ತೋರಿಸ್ತಾರೆ. ಸೊ 1 ಡೇ ಫುಲ್ ಹೋಗ್ತದಂತ ಇದಕ್ಕೆ. ಸೊ ಇದಕ್ಕೆ ಅವರು ಚಾರ್ಜ್ ಮಾಡ್ತಾ ಇರೋದು 1500 ಚಾರ್ಜ್ ಮಾಡ್ತಾ ಇದ್ದಾರೆ, 1500 ರೂಪಾಯಿ. ಆ ಆಟೋದಲ್ಲಿ ಆರಾಮ್ಸೆ 3 ಜನ ಕೊಡ್ಬೋದು ನೀವು. ಸೊ ಇನ್ ಕೇಸ್ ನೀವೇನಾದರೂ ಹೋಗಬೇಕು ಅಂತಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಅವ್ರ ಹೆಸರು ಫೈಸಲ್ ಅಂತ ಹೇಳಿ. ಮೊಬೈಲ್ ನಂಬರ್ 9526818699. ಸೊ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿರಿ. ಅಲ್ಲಿ ಬಂದ್ರಿ ಅಂತಂದ್ರೆ ಅವ್ರು ನಿಮ್ಗೆ 1 ಡೇ ಟೂರ್ ಪ್ಯಾಕೇಜ್ ಕೊಡ್ತಾರೆ. ಇನ್ ಕೇಸ್ ನೀವು ಟೂರ್ ಪ್ಯಾಕೇಜ್ ತೊಗೊಳೋದಿಲ್ಲ ಅಂದ್ರೂ ಸಹಿತ ನಿಮ್ಗೆ ಬಸ್ ಸ್ಟ್ಯಾಂಡಿಗೂ ಅಥವಾ ರೈಲ್ವೆ ಸ್ಟೇಷನ್ಗೂ ಎಲ್ಲೋ ಡ್ರಾಪ್ ಮಾಡಿ ಪಿಕಪ್ ಮಾಡೋದಿತ್ತು ಅಂದ್ರೂ ಸಹಿತ ಬೋಟ್ ಹೌಸಿಗೂ ಕೂಡ ಎಲ್ಲಿ ಹೋಗ್ಬೇಕಂದ್ರೂ ಅಲ್ಲಿ ಒಳಗೆ ಅವರು ಪಿಕಪ್ ಡ್ರಾಪ್ ಮಾಡ್ತಾರೆ. ಸೊ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಿರಿ. ಥ್ಯಾಂಕ್ ಯು. ಟೆಂಪಲ್ ಮುಂದ್ಗಡೆನ ಒಂದಿಷ್ಟು ಶಾಪ್ಸ್ ಇದಾವು. ಸೊ ಇಲ್ಲೇನೋ ನೀವು ಶಾಪಿಂಗ್ ಮಾಡ್ಬೋದು. ಆ ಕಡೆ ಇನ್ನೂ ಒಂದಿಷ್ಟು ಅದಾವು. ಇಲ್ಲೆಲ್ಲ ಅದಾವ ನೋಡ್ರಿ. ಸೊ ನಾವಿರೋ ಹೋಮ್ ಸ್ಟೇ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಗಲಿಲ್ಲ, ಹಾಗಾಗಿ ಫೈಸಲ್ ಬಾಯ್ಗೆ ಅವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕೊಟ್ವಿ. ಅವ್ರು ಮಾತಾಡಿದರು, ಅವರಿಂದ ಕರ್ಕೊಂಡು ಹೊಂಟಿದ್ದಾರೆ. ನಾವು ಬುಕ್ ಮಾಡಿರೋಂಥ ಹೋಮ್ ಸ್ಟೇ ಅಲ್ಪಿ ಬೀಚ್ ನಿಯರ್ ಐತೆ. ಜಸ್ಟ್ ನಮ್ದು 900 ಮೀಟರ್ ಅಷ್ಟು ದೂರ ಆಗ್ತೈತಿ. ಸೊ ಅದಕ್ಕೆ ನಿಯರ್ ಆಗೋ ಥರನೇ ಹೋಮ್ ಸ್ಟೇ ಬುಕ್ ಮಾಡಿದ್ವಿ ನಾವು. ಈವ್ನಿಂಗ್ ಆರಾಮ್ಸೆ ರಜಾಡಿ ಬಂದ್ರೆ ಆಯ್ತು ಅಂತ ಹೇಳಿ. ಇಲ್ಲೊಂದು ಬ್ರಿಡ್ಜ್ ಐತಿ. ಇಲ್ಲಿ ಬ್ರಿಡ್ಜ್ ಮಾತ್ರ ಕಂಪಲ್ಸರಿ ಒಂದೊಂದು ಬೈ ಒಂದು ಇದ್ದೇ ಇರ್ತಾವೆ ನೋಡ್ರಿ. ಯಾಕಂತಂದ್ರೆ ಬ್ಯಾಕ್ ವಾಟರ್ ಹಾಗೆ ಉದ್ದಕ್ಕೆ ಸಿಟಿ ಉದ್ದ ಎಲ್ಲಿ ಹೋಗೈತಿ, ಸಿಟಿಯಲ್ಲಿ ಎಲ್ಲ ಕಡೆ ಬ್ಯಾಕ್ ವಾಟರ್ ಹೋಗೈತಿ, ಪ್ರತಿಯೊಂದು ಬ್ಯಾಕ್ ವಾಟರ್. ಹಂಗಾಗಿ ಬ್ರಿಡ್ಜ್ಗಳು ಕಾಮನ್ ಆಗ್ಬಿಟ್ಟಾವಿಲ್ಲ. ರೋಡು ಭಾಳ ಕಂಜೆಸ್ಟೆಡ್ ಐತಿ. ಇನ್ ಕೇಸ್ ನೀವು ಕಾರ್ ತೊಗೊಂಡ್ಬರ್ತೀರಿ ಅಂತಂದ್ರೆ ನೋಡಿ ಬರ್ರಿ, ಹುಷಾರಾಗಿ. ಅವ್ರಲ್ಲಿ ಅಪೋಸಿಟಿಂದ ಕಾರ್ ಬಂದ್ರೆ ಮುಗೀತು, ಒಳಗೆ ಹೇಳೋಕ್ಕೆ ಆಗಲ್ಲ. ಟ್ರೈನ್ ಹೊಂಟೈತೆ ನೋಡ್ರಿ. ಇಲ್ಲೇ ಟ್ರೈನ್ ಸೌಂಡ್ ಕೇಳಿಸ್ತೈತೆ ಅನಿಸುತ್ತೆ.